ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಅರ್ಜಿ ಯೂಟ್ಯೂಬ್ ಚಾನಲ್. ತಡ ಆಯಿತು, ನಾನು ಕೂಡ ಬಂದಿದ್ದು ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಇವನು ಈ ಥರ ಮಾತಾಡ್ತಾ ಇದ್ದಾರೆ ಅಂದ್ಕೊಂಡಿದ್ದೀರಾ? ಎಸ್, ನಾವೆಲ್ಲ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆಗಿ ಕಾಯ್ತಾ ಇದ್ದಂತಹ ಮ್ಯಾಕ್ಸ್ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ ಮಾಡಿಬಿಟ್ರು. ಕೊನೆಗೂ ಇವಾಗ ಬರುತ್ತೆ, ಅವಾಗ ಬರುತ್ತೆ, ಈ ತಿಂಗಳು ಬರುತ್ತೆ, ಆ ತಿಂಗಳು ಬರುತ್ತೆ ಅಂತ ಹೇಳ್ತಾ ಮುಂದೆ ಆಗ್ತಾನೆ ಬಂದಂತಹ ಮ್ಯಾಕ್ಸ್ ಚಿತ್ರದ ರಿಲೀಸ್ ಡೇಟ್ ಇವತ್ತು ಕನ್ಫರ್ಮ್ ಆಗಿದೆ. ಇವತ್ತಲ್ಲ, ನಿನ್ನೆ ಸಾಯಂಕಾಲ ಕನ್ಫರ್ಮ್ ಆಯಿತು. ನಾನು ವಿಡಿಯೋ ಮಾಡ್ತಿರೋದು ಲೇಟ್ ಆಗ್ತಾಯಿದೆ ಅಂತ ಹೇಳ್ತಾ, ನಿಮಗೆಲ್ಲ ಗೊತ್ತಿದೆ ಡಿಸೆಂಬರ್ 25ಕ್ಕೆ. ಆದರೆ ಆ ಸಿನಿಮಾದ ಪ್ರಮೋಷನ್ ಯಾವ ರೀತಿ ಮಾಡ್ಬೋದು, ಏನು ಎತ್ತ ಅನ್ನೋದ್ರ ಬಗ್ಗೆ ಸ್ವಲ್ಪ ಸಣ್ಣದಾಗಿ ಮಾತಾಡೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಿಮ್ಮದು ನಮ್ಮ ಚಾನಲ್ಗೆ ಹೊಸದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕಾನ್ ಮೇಲೆ ಒತ್ತಿದ್ರೆ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಬನ್ನಿ. ಎಸ್, ರಿಲೀಸ್ ಡೇಟ್ ಏನೋ ಅನೌನ್ಸ್ ಮಾಡಿಬಿಟ್ರು. ಮ್ಯಾಕ್ಸ್ ಸಿನಿಮಾ 25ಕ್ಕೆ ರಿಲೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ನೋಡಿದರೆ ಲಾಸ್ಟ್ ಇಯರ್ ಎಂಡಲ್ಲಿ ಬರ್ತೀವಿ ಅಂತ ಒಂದು ಕಡೆಯಿಂದ ಹೇಳಿದರು. ಅದಾದಮೇಲೆ ಇಲ್ಲ, ನೆಕ್ಸ್ಟು ಶಿವರಾತ್ರಿಗೆ ಬರ್ತೀವಿ ಅಂತ ಅನೌನ್ಸ್ ಮಾಡಿದರು. ಇಲ್ಲ ಆಗಸ್ಟಲ್ಲಿ ಬರ್ತೀವಿ ಅಂತ ಅನೌನ್ಸ್ ಮಾಡಿದರು. ಹೀಗೆ ಮುಂದಾಗ್ತಾ ಬಂದು ಡಿಸೆಂಬರ್ ಈ ವರ್ಷದ ಕೊನೆಗೆ ನಮಗೆಲ್ಲ ಸಿನಿಮಾನ ನೋಡೋಕ್ಕೆ ಭಾಗ್ಯ ಸಿಕ್ತು ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂಥರ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಡಿಸೆಂಬರ್ ತಿಂಗಳು ಮ್ಯಾಜಿಕಲ್ ತಿಂಗಳು ಅಂತಂದು ಹೇಳಿದರೆ ತಪ್ಪಾಗಲ್ಲ. ಯಾಕಪ್ಪ ಅಂದರೆ ಇತ್ತೀಚೆಗೆಲ್ಲ ಮೊದಲಿಂದನೂ ಕೂಡ ಡಿಸೆಂಬರ್ ತಿಂಗಳಲ್ಲಿ ರಿಲೀಸ್ ಆದಂಥ ಸಿನಿಮಾಗಳು ಒಂದಲ್ಲ ಒಂದು ರೀತಿಯಲ್ಲಿ ಹೆಸರು ಮಾಡ್ತಾನೇ ಬಂದಿದ್ದಾವೆ. ಉದಾಹರಣೆಗೆ ಹೇಳಬೇಕು ಅಂದರೆ ಲಾಸ್ಟ್ ಇಯರ್ ಬಂದಂತಹ ಕಾಟೇರ ನಿಮಗೆಲ್ಲ ಗೊತ್ತೇ ಇದೆ, ನಮ್ಮ ಡಿ ಬಾಸ್ ಅವ್ರದ್ದು. ಅದು ಯಾವ ರೀತಿಯಾಗಿ ಹಿಟ್ ಆಯಿತು ಅನ್ನೋದು. ಅದೇ ರೀತಿ ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಮ್ಯಾಕ್ಸಿಮಮ್ ಆಸ್ ಹಾಗೆ ಎಲ್ಲ ಕಡೆಗೂ ಯಶಸ್ವಿ ಆಗಲಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ಬರ್ತಿರೋಂಥ UI ಸಿನಿಮಾಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಅಥವಾ ಮ್ಯಾಕ್ಸ್ ಸಿನಿಮಾಗೆ UI ಕಡೆಯಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರಿ ಅಂದರೆ ಅದಕ್ಕೆ ಯಾವ ರೀತಿಯಾದಂತಹ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಯಾಕಪ್ಪ ಅಂದರೆ ಅವರೆಲ್ಲ ಅಂಡರ್ಸ್ಟ್ಯಾಂಡಿಂಗಲ್ಲಿ ಮಾಡ್ಕೊಂಡಿರ್ತಾರೆ. ಅಂದರೆ ಡೇಟ್ಸ್ ಎಲ್ಲ ಕನ್ಫರ್ಮ್ ಮಾಡಿಕೊಂಡು ಅದಾದಮೇಲೆ ಅನೌನ್ಸ್ ಮಾಡೋದು, ಅಷ್ಟಿಲ್ಲದೆ ಯಾವುದೇ ರೀತಿಯಾಗೂ ಯಾವುದೇ ಕಾರಣಕ್ಕೂ ಅನೌನ್ಸ್ ಮಾಡಲ್ಲ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೇನು 20ನೇ ತಾರೀಕು UI ಬರ್ತಾಯಿದೆ. UI ಕೂಡ ಈಗ ತನ್ನ ಪ್ರಮೋಷನ್ಸ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದಾರೆ. ಅದೇ ರೀತಿ ನಮ್ಮ ಮ್ಯಾಕ್ಸ್ 25ಕ್ಕೆ ಬರ್ತಾಯಿದೆ. ಇನ್ನೂ ಒಂದು ತಿಂಗಳು ಕೂಡ ಇಲ್ಲ. ಅದಕ್ಕೇನಪ್ಪ ಮಾಡಬೇಕು ಅಂದರೆ ನಾವು ನಮ್ಮ ಕಿಚ್ಚ ಸುದೀಪ್ ಫ್ಯಾನ್ಸ್ ನಾವೆಲ್ಲ ಸೇರಿಕೊಂಡು ಒಂದು ಒಳ್ಳೆ ರೀತಿಯಾದಂತಹ ಪ್ರಮೋಷನ್ಸ್ನ ಸ್ಟ್ರಾಟಜಿನ ಸ್ಟಾರ್ಟ್ ಮಾಡಿಕೊಂಡು ನಾವೇ ಖುದ್ದಾಗಿ ಫಿಲಮ್ ಪ್ರಮೋಷನ್ಸ್ನ ಮಾಡಿದರೆ ಆ ಸಿನಿಮಾ ತಂಡಕ್ಕೂ ಯೂಸ್ ಆಗುತ್ತೆ, ನಮ್ಮ ಮ್ಯಾಕ್ಸಿಗೂ ಮಾಸಾಗಿ ನೋಡ್ಬೋದು ಅಂತಂದು ಹೇಳೋಕ್ಕೆ ಇಷ್ಟಪಡ್ತಾ, ಯಾವ ರೀತಿಯಲ್ಲೆಲ್ಲ ಪ್ಲ್ಯಾನ್ ಮಾಡ್ಕೊತಾ ಇದ್ದೀರಾ ನೀವು ಪ್ರಮೋಷನ್ಸ್ಗೆ, ನೀವು ಅಭಿಮಾನಿಗಳು ಅಂತ ಕೇಳ್ಕೊಳ್ತಾ, ಸಿನಿಮಾ ತಂಡದ ಪ್ರಕಾರ ಬರೋದಾದರೆ ಇನ್ನು ನೆಕ್ಸ್ಟ್ ವೀಕಲ್ಲಿ ಯಾವುದಾದ್ರೂ ಒಂದು ಸಾಂಗ್ಗಳು ಪ್ಲ್ಯಾನಲ್ಲಿ ಇರ್ತಾರೆ. ಅಷ್ಟಿಲ್ಲದೆ ಡೇಟ್ಸ್ ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೆ, ಯಾವ್ಯಾವ ಏನೇನು ಬಿಡಬೇಕು ಅನ್ನೋದನ್ನ. ನನಗೆ ಗೊತ್ತಿರೋ ಪ್ರಕಾರ ಈ ಸಿನಿಮಾದಲ್ಲಿ ಒಂದು 2 ಇಲ್ಲ 3 ಸಾಂಗ್ಸ್ ಇರ್ಬೋದು ಅಂತ ಅನ್ನಿಸ್ತಾ ಇದೆ. ನೋಡಬೇಕು. ಜಾಸ್ತಿ ಇದು ಒಂದು ದಿನದಲ್ಲಿ ನಡೆಯುವಂಥ ಸ್ಟೋರಿ ಅಂತ ಎಲ್ಲೋ ಒಂದು ಹಿಂಟಲ್ಲಿ ಗೊತ್ತಾಗ್ತಾ ಇದೆ. ನೋಡಬೇಕು ಸದ್ಯದಲ್ಲೇ. ಅಂದರೆ ಇನ್ನೊಂದು 15 ಅಥವಾ 20 ಒಳಗೆ ಒಂದು ಡೇಟ್ ಕನ್ಫರ್ಮ್ ಮಾಡಿ ಅದರಲ್ಲಿ ಒಂದು ಸಣ್ಣದಾಗಿ ಟ್ರೈಲರ್ ಬಿಟ್ಟು ನಮಗೆಲ್ಲ ಆಮಂತ್ರಣ ಮತ್ತೊಂದು ಸಲ ಕೊಡ್ತಾರೆ ಅಂತ ನಾನಂತರೂ ಎಕ್ಸೈಟಾಗಿ ಕಾಯ್ತಾ ಇದ್ದೀನಿ. ನಿಮ್ಗೇನು ಅನ್ನಿಸ್ತು ಈ ರಿಲೀಸ್ ಡೇಟ್ ಕೇಳಿ? ಯಾವ ರೀತಿಯಾಗಿ ನೀವು ಕೂಡ ಸಿನಿಮಾ ತಂಡಕ್ಕೆ ನಿಮ್ಮದೇ ಆದಂಥ ರೀತಿಯಲ್ಲಿ ಪ್ರಮೋಷನ್ಸ್ನ ಮಾಡ್ತೀನಿ ಅನ್ನೋದನ್ನ ಕಾಮೆಂಟ್ನಲ್ಲಿ ಬರೆಯಿರಿ. ಹಾಗೂ ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ನೋಟಿಫಿಕೇಷನ್ಸ್ಗಾಗಿ ನಮ್ಮ ಬೆಲ್ ಐಕಾನ್ ಮೇಲೆ ಒತ್ತಿ ಅಂತ ಹೇಳ್ತಾ, ನಮ್ಮ ಸೋಷಿಯಲ್ ಮೀಡಿಯಾ ಎಲ್ಲ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಒಂದ್ಸಲ ಚೆಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.